ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು. ಆಗಸ್ಟ್ ತಿಂಗಳ 2ನೇ ವಾರದಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವು ಕಟಕ ರಾಶಿಯಲ್ಲಿ ಆಗಲಿದೆ. ಇದರಿಂದಾಗಿ ಬುಧಾದಿತ್ಯ ರಾಜಯೋಗವು ಸೃಷ್ಟಿಯಾಗುವುದು. ಜೊತೆಗೆ ಈ ತ್ರಿಗ್ರಾಹಿ ಯೋಗವು ಕೂಡ ಕಟಕ ರಾಶಿಯಲ್ಲಿ ನಿರ್ಮಾಣಗೊಳ್ಳುವುದು. ಕಟಕ ರಾಶಿಯಲ್ಲಿ ಬುಧ, ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ಸೃಷ್ಟಿಯಾಗುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ಶುಭ ಸಂಯೋಗದಿಂದಾಗಿ ಭಾರೀ ಲಾಭ ದೊರಕುವುದು. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಹೊಂದುವುದರೊಂದಿಗೆ ಕುಟುಂಬ ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ. ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಹಳ ಉತ್ತಮವಾಗಿರುವುದು. ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಮಕರ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮಕರ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಮಕರ ರಾಶಿಗೆ ಸೇರಿದ ಜನರಿಗೆ ಈ ವಾರ ಗುರು, ಸೂರ್ಯ ಮತ್ತು ಬುಧ ಗ್ರಹಗಳ ದೃಷ್ಟಿಯೂ ಇರಲಿದೆ. ಹಾಗೆ ವೃತ್ತಿ ಜೀವನದಲ್ಲಿ ಪ್ರಗತಿಯೊಂದಿಗೆ ನಿಮ್ಮ ಗೌರವ, ಖ್ಯಾತಿ ಸಾಕಷ್ಟು ವೃದ್ಧಿಯಾಗುವ ಸಂಭವ ಇರುವುದು. ಜೊತೆಗೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಕೆಲಸಗಳಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸಲಿದ್ದಾರೆ. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧವು ಹೆಚ್ಚು ಮಾಧುರ್ಯದೊಂದಿಗೆ ಬಲಶಾಲಿ ಆಗಿರುವುದು. ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿಯ ಉತ್ತಮವಾಗಿರಲಿದೆ. ಈ ಅವಧಿಯಲ್ಲಿ ನೀವು ಹೆಚ್ಚಿನ ಸಮಯವನ್ನು ಮನೆಯವರೊಂದಿಗೆ ಕಳೆಯುವುದರೊಂದಿಗೆ ಭವಿಷ್ಯದ ಬಗ್ಗೆ ಯೋಜನೆಗಳನ್ನು ರೂಪಿಸುವಿರಿ. ವಾರದ ಕೊನೆಯಲ್ಲಿ ಖರೀದಿ ಅಥವಾ ಮನೆಯ ಅಲಂಕಾರಕ್ಕಾಗಿ ಮಕರ ರಾಶಿಗೆ ಸೇರಿದ ಜನರು ಹಣವನ್ನು ಖರ್ಚು ಮಾಡುವ ಸಂಭವವಿರುವುದು. ಚಂದ್ರ ರಾಶಿಯ ಪ್ರಕಾರ ಗುರು 7ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ಹಿಂದಿನ ವಾರಕ್ಕೆ ಹೋಲಿಸಿದರೆ ಈ ವಾರ ನಿಮ್ಮ ಆರೋಗ್ಯ ಹೆಚ್ಚು ಚೆನ್ನಾಗಿರುತ್ತದೆ ಮತ್ತು ನಿಮ್ಮ ಆರೋಗ್ಯವು ಬಲಿಷ್ಠವಾಗುತ್ತಿರುವುದರಿಂದ ನೀವು ಸಾಕಷ್ಟು ಉತ್ತಮವೂ ಎನಿಸುತ್ತೀರಿ. ಇದೇ ಕಾರಣವಾಗಿರುತ್ತದೆ ಎಂದರೆ ನಿಮಗೆ ಹಳೆಯ ಕಾಯಿಲೆಗಳಿಂದಲೂ ಮುಕ್ತಿ ಸಿಗುವ ಯೋಗ ಈ ವರ್ಷದಲ್ಲಿ ರೂಪುಗೊಳ್ಳುತ್ತದೆ. ಜೊತೆಗೆ ನಿಮ್ಮ ಜೀವನವು ಈ ಸಮಯದಲ್ಲಿ ಶಕ್ತಿಯಿಂದ ತುಂಬಿರುತ್ತದೆ. ಚಂದ್ರ ರಾಶಿಯ ಪ್ರಕಾರ ಶನಿ 3ನೇ ಮನೆಯಲ್ಲಿ ಸ್ಥಿತವಾಗಿರುವ ಕಾರಣದಿಂದ ಈ ವಾರದ ಆರಂಭ ನಿಮಗೆ ಆರ್ಥಿಕ ವಿಷಯಗಳ ಬಗ್ಗೆ ಚೆನ್ನಾಗಿದ್ದರೂ ವಾರದ ಕೊನೆಯಲ್ಲಿ ಯಾವುದೋ ಕಾರಣದಿಂದ ನಿಮ್ಮ ಹಣ ಖರ್ಚಾಗಬಹುದು. ಇದರಿಂದ ನೀವು ತೊಂದರೆಗೊಳಗಾಗುತ್ತೀರಿ. ಅಂತಹ ಸಂದರ್ಭದಲ್ಲಿ ಆರಂಭದಿಂದ ಕೊನೆಯವರೆಗೆ ಸರಿಯಾದ ಕಾರ್ಯತಂತ್ರದ ಪ್ರಕಾರವೇ ನಿಮ್ಮ ಹಣವನ್ನು ಖರ್ಚು ಮಾಡಿ. ನಿಮ್ಮ ಹಲವಾರು ಕೆಟ್ಟ ಅಭ್ಯಾಸಗಳು ಮತ್ತು ತಮ್ಮ ಷರತ್ತುಗಳ ಮೇಲೆ ಜೀವನ ನಡೆಸುವ ನಿಮ್ಮ ಆಲೋಚನೆಯಿಂದ ಈ ವಾರ ನಿಮ್ಮ ಕುಟುಂಬ ಬಹಳ ದುಃಖಿತವಾಗಬಹುದು. ಈ ಕಾರಣದಿಂದ ಸಂಭವನೀಯವಾಗಿ ನಿಮಗೆ ಮನೆಯ ವಿವಿಧ ಸದಸ್ಯರಿಂದ ನೈತಿಕತೆಯ ಪಾಠದ ಮೇಲೆ ಹಲವಾರು ಭಾಷಣಗಳು ಸಿಗಬಹುದು. ಇದರಿಂದ ನಿಮ್ಮ ಸ್ವಭಾವದಲ್ಲಿ ಹಠ ಬರುತ್ತದೆ. ಜೊತೆಗೆ ಇದರ ನಕಾರಾತ್ಮಕ ಪ್ರಭಾವ ನಿಮ್ಮ ಸಂಬಂಧಗಳ ಮೇಲೂ ಬೀಳುತ್ತದೆ. ವೃತ್ತಿಪರ ಜನರಿಗೆ ಈ ವಾರ ಚೆನ್ನಾಗಿರಲಿದೆ, ಏಕೆಂದರೆ ಈ ಸಮಯದಲ್ಲಿ ಹಲವಾರು ಗ್ರಹಗಳ ಉಪಸ್ಥಿತಿಯ ಫಲವಾಗಿ ನಿಮಗೆ ಮಹಾನ್ ಅವಲೋಕನ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯ ಪಡೆಯಲು ಸಹಾಯ ಸಿಗುತ್ತದೆ. ಇದು ನಿಮಗೆ ವೃತ್ತಿ ಜೀವನದ ವಿಷಯದಲ್ಲಿ ಮುಂದುವರಿಯಲು ನಿಮ್ಮ ಭರಪೂರ ಸಹಾಯ ಮಾಡುತ್ತದೆ. ಈ ವಾರ ಮನೆ ಕುಟುಂಬದಲ್ಲಿ ಯಾವುದಾದರೂ ಮಗುವಿನ ಉತ್ತಮ ಅಂಕಗಳು ನಿಮ್ಮ ಮನಸ್ಸಿನಲ್ಲಿ ಸ್ಪರ್ಧೆಯ ಭಾವನೆಯನ್ನು ಉಂಟುಮಾಡಬಹುದು. ಅದರ ನಂತರ ನೀವು ನಿಮ್ಮ ಯಾವ ಸಮಯವನ್ನು ಮೊದಲು ಹೆಚ್ಚು ಟಿವಿ ನೋಡಿ ಅಥವಾ ಆಟವಾಡಿ ವ್ಯರ್ಥ ಮಾಡುತ್ತಿದ್ದಿರೋ ಅದನ್ನು ಸರಿಯಾದ ದಿಕ್ಕಿನಲ್ಲಿ ತೊಡಗಿಸುತ್ತಾ ಓದು ಬರಹ ಮಾಡುತ್ತಾ ಕಾಣಿಸಿಕೊಳ್ಳುತ್ತೀರಿ. ನಿಮ್ಮಲ್ಲಿ ಇದ್ದಕ್ಕಿದ್ದಂತೆ ಬಂದ ಈ ಸಕಾರಾತ್ಮಕ ಬದಲಾವಣೆಯನ್ನು ನೋಡಿ ನಿಮ್ಮ ಮನೆಯವರಿಗೂ ಆನಂದ ಮತ್ತು ಸಂತೋಷದ ಅನುಭೂತಿ ಆಗುತ್ತದೆ. ಮಕರ ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ಮಂಗಳವು ನಿಮ್ಮ 7ನೇ ಮನೆಗೆ ದುರ್ಬಲ ಸ್ಥಿತಿಯಲ್ಲಿ ಪ್ರವೇಶಿಸುತ್ತದೆ. ಆದ್ದರಿಂದ ನಿಮ್ಮ ಸಂಬಂಧ ವಲಯವು ಸಕ್ರಿಯಗೊಳ್ಳುತ್ತದೆ. ಇದು ಸ್ನೇಹಪರ ಮಂಗಳವಲ್ಲ. ಆದ್ದರಿಂದ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳನ್ನು ನೀವು ಹೇಗೆ ತೆಗೆದುಕೊಳ್ಳುತ್ತೀರಿ ಎಂಬುದರ ಕುರಿತು ನೀವು ಬಹಳ ಜಾಗರೂಕರಾಗಿರಬೇಕು. ಕೊನೆಯ ಕ್ಷಣದ ಬದಲಾವಣೆಯನ್ನು ಸ್ವೀಕರಿಸಿದ ನಂತರ ವ್ಯವಹಾರ ಮಾತುಕತೆಯು ಅಂತಿಮ ಹಂತವನ್ನು ತಲುಪುತ್ತದೆ. ವಿಳಂಬವಾಗಿರುವ ಒಪ್ಪಂದ ಅಥವಾ ಅಪಾಯಿಂಟ್ಮೆಂಟ್ ಅನ್ನು ದೃಢೀಕರಿಸುವ ಕರೆಯನ್ನು ನೀವು ಸ್ವೀಕರಿಸುತ್ತೀರಿ. ಇನ್ನೊಬ್ಬ ವ್ಯಕ್ತಿ ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸುತ್ತಾರೆ, ಆದರೆ ಚರ್ಚೆಯು ಮತ್ತಷ್ಟು ಗೊಂದಲದ ಬದಲು ಸ್ಪಷ್ಟ ನಿರೀಕ್ಷೆಗಳನ್ನು ಉಂಟುಮಾಡುತ್ತದೆ. ಹಂಚಿಕೆಯ ಜವಾಬ್ದಾರಿಗಳನ್ನು ಹೆಚ್ಚು ನ್ಯಾಯಯುತವಾಗಿ ವಿಂಗಡಿಸುವುದನ್ನು ನೀವು ನೋಡುತ್ತೀರಿ ಮತ್ತು ವಾರವು ಕೊನೆಗೊಳ್ಳುವ ಮೊದಲು ಒಂದು ಪ್ರಮುಖ ಸಂಬಂಧವು ಸ್ಥಿರವಾಗುತ್ತದೆ. ಸಿಂಹ ರಾಶಿಯಲ್ಲಿ ಪ್ರಬಲವಾದ ಸೂರ್ಯಗ್ರಹಣವಿದ್ದು ಅದು ನಿಮ್ಮ ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಂಚಿಕೆಯ ಹಣ, ಸಾಲಗಳು, ವಿಮೆ, ತೆರಿಗೆಗಳು ಅಥವಾ ಕುಟುಂಬದ ಆಸ್ತಿಗಳ ಬಗ್ಗೆ ನೀವು ಪ್ರಮುಖ ಚರ್ಚೆಯನ್ನು ಎದುರಿಸಬೇಕಾಗುತ್ತದೆ. ಅದು ಅಂತಿಮವಾಗಿ ಸ್ಪಷ್ಟ ನಿರ್ಧಾರಗಳನ್ನು ಬಯಸುತ್ತದೆ.
ಕಾನೂನು ಅಥವಾ ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ವಿಳಂಬಿತ ದಾಖಲೆಯು ಹೆಚ್ಚಿನ ಕಾಯುವಿಕೆಯಿಲ್ಲದೆ ಮುಂದುವರಿಯುತ್ತದೆ. ನಡೆಯುತ್ತಿರುವ ಪರಿಸ್ಥಿತಿಯನ್ನು ನೀವು ಹೇಗೆ ನಿರ್ವಹಿಸುತ್ತೀರಿ ಎಂಬುದನ್ನು ಬದಲಾಯಿಸುವ ಗೌಪ್ಯ ಮಾಹಿತಿಯನ್ನು ನೀವು ಸ್ವೀಕರಿಸುತ್ತೀರಿ. ಅನಿರೀಕ್ಷಿತ ವೆಚ್ಚಗಳು ಯಾವಾಗಲೂ ಈ ಸೂರ್ಯಗ್ರಹಣದ ಭಾಗವಾಗಿರುತ್ತವೆ, ಆದ್ದರಿಂದ ನೀವು ಅವುಗಳನ್ನು ನಿಯಂತ್ರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ. ನಿಮ್ಮ ಪ್ರೀತಿಪಾತ್ರರ ಮತ್ತು ಹತ್ತಿರದವರ ಬಗ್ಗೆ ಕೆಲವು ರಹಸ್ಯಗಳನ್ನು ನೀವು ಕಂಡುಕೊಳ್ಳುವಿರಿ. ನಿಮ್ಮ 10ನೇ ಮನೆಯಲ್ಲಿ ಶುಕ್ರ ಚಲಿಸುವುದರಿಂದ ವಾರವಿಡೀ ನಿಮ್ಮ ವೃತ್ತಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಆಹ್ಲಾದಕರ ಬೆಳವಣಿಗೆಗಳು ಕಂಡುಬರುತ್ತವೆ. ಹಿರಿಯ ಕ್ಲೈಂಟ್ ಅಥವಾ ಗೌರವಾನ್ವಿತ ವೃತ್ತಿಪರರಿಂದ ನೀವು ಎಚ್ಚರಿಕೆಯಿಂದ ಪೂರ್ಣಗೊಳಿಸಿದ ಕೆಲಸಕ್ಕಾಗಿ ಮೆಚ್ಚುಗೆಯನ್ನು ಪಡೆಯುತ್ತೀರಿ. ಒಂದು ಪ್ರಮುಖ ಸಭೆಯು ಶಾಂತ ವಾತಾವರಣದಲ್ಲಿ ನಡೆಯುತ್ತದೆ, ಆದರೆ ಅದು ನಿಮ್ಮ ಜವಾಬ್ದಾರಿಗಳ ಬಗ್ಗೆ ನಿರ್ದಿಷ್ಟ ನಿರ್ಧಾರಕ್ಕೆ ಕಾರಣವಾಗುತ್ತದೆ. ಹೊಸ ನಿಯೋಜನೆ ಅಥವಾ ಗೋಚರ ಪಾತ್ರದ ಬಗ್ಗೆ ಚರ್ಚೆಗಳಲ್ಲಿ ನಿಮ್ಮ ಹೆಸರನ್ನು ಸೇರಿಸುವುದನ್ನು ನೀವು ನೋಡುತ್ತೀರಿ. ವೃತ್ತಿಪರ ಸಂಪರ್ಕವು ಭವಿಷ್ಯದ ಕೆಲಸಕ್ಕೆ ಉಪಯುಕ್ತವಾಗುವ ವ್ಯಕ್ತಿಯನ್ನು ಪರಿಚಯಿಸುತ್ತದೆ. ಶುಕ್ರ ನೈಸರ್ಗಿಕವಾಗಿ ಲಾಭದಾಯಕ, ಆದ್ದರಿಂದ ನೀವು ಕೆಲಸದಲ್ಲಿ ಉತ್ತಮ ಅನುಭವಗಳನ್ನು ನಿರೀಕ್ಷಿಸಬಹುದು. ಸಹೋದ್ಯೋಗಿ ಅಥವಾ ಬಾಸ್ ಅನ್ನು ಇಷ್ಟಪಡಲು ಪ್ರಾರಂಭಿಸಲು ಸಹ ಸಾಧ್ಯವಿದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯಲು ಬುಧವಾರದಂದು ಹಸಿರು ಹುಲ್ಲನ್ನು ಹಸುಗೆ ತಿನ್ನಲು ನೀಡಿ. ವೀಕ್ಷಕರೇ, ಇದಾಗಿತ್ತು ಮಕರ ರಾಶಿಯ ಜಾತಕದವರ ಜೂನ್ ಆಗಸ್ಟ್ 10 ರಿಂದ ಆಗಸ್ಟ್ 16 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.